ಬೆಂಗಳೂರು ಅಂದರೆ ಎಲ್ರಿಗೂ ಕೂಡ ಅಚ್ಚುಮೆಚ್ಚು, ನನಗೂ ಕೂಡ. ಕಾರಣ ಇಷ್ಟೇ, ಇದು ವ್ಯಾಪಾರ, ವಹಿವಾಟು, ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ ಇಷ್ಟಕ್ಕೆ ಅಲ್ಲ ಕಣ್ರಿ, ಇತಿಹಾಸಕ್ಕೂ ಕೂಡ ಹೆಸರುವಾಸಿ. ಇಲ್ಲೂ ಕೂಡ ಹಲವಾರು ಐತಿಹಾಸಿಕ ಸ್ಥಳಗಳಿದೆ. ಅಂತಹ ಒಂದು ಐತಿಹಾಸಿಕ ಸ್ಥಳವೇ ನಮ್ಮ ಬೆಂಗಳೂರಿನ ಕೋಟೆ. ಬನ್ನಿ ಇವತ್ತು ಬೆಂಗಳೂರಿನ ಕೋಟೆಯನ್ನು ನೋಡ್ಕೊಂಬರೋಣ. ಈ ಕೋಟೆ ಇರೋದು KR ಮಾರ್ಕೆಟ್ನ ವಿಕ್ಟೋರಿಯಾ ಆಸ್ಪತ್ರೆ ಬಳಿ. ಸುಮಾರು ಜನಕ್ಕೆ ಗೊತ್ತೇ ಆಗೋದಿಲ್ಲ ಈ ಕೋಟೆ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದ ಹೀಗೊಂದು ಕೋಟೆ ಇದೆಯಂತ. ಹೌದು, ಕೋಟೆ ಇದೆ. ಕೋಟೆ ಇತಿಹಾಸವನ್ನು ಹೇಳುತ್ತೆ. ಏನು ಹೇಳುತ್ತೆ ಅಂತ ಕೇಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಎಲ್ಲ ಕನ್ನಡ ಮನಸ್ಸುಗಳಿಗೂ ಕೂಡ ಸ್ವಾಗತ, ಸುಸ್ವಾಗತ. ಇದು ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್, ಕನ್ನಡಿಗರಿಗಾಗಿ ಮಾಡಿದಂಥ ಚಾನಲ್. ಎಲ್ಲರೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಮಾಹಿತಿಯನ್ನು ಪಡೆದುಕೊಳ್ಳಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದ ವಿಚಾರಗಳಿಗೆ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ತಿಳಿಸಿ ಹೇಳಿ ಅಂತ ಹೇಳ್ತಾ ಬನ್ನಿ ಕೋಟೆ ಒಳಗಡೆ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಮುಂಭಾಗವನ್ನು ಗಮನಿಸಿ. ಈ ಕೋಟೆ ದ್ರಾವಿಡ ಮತ್ತು ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣವಾದಂತಹ ಕೋಟೆ. ಅದಕ್ಕೂ ಕೂಡ ಕಾರಣ ಇದೆ, ಹೇಳ್ತಾ ಹೋಗ್ತೀನಿ. ಮುಂಭಾಗವನ್ನು ನೀವು ಗಮನಿಸ್ತಾ ಹೋಗಿ. ಇದು ಕೋಟೆಯ ಹೆಬ್ಬಾಗಿಲು. ಈ ಹೆಬ್ಬಾಗಿಲು ಇಸ್ಲಾಂ ಶೈಲಿಯ ವಾಸ್ತುಶಿಲ್ಪವನ್ನು ಒಳಗೊಂಡಿದೆ. ಸೊ ನೀವು ಹೀಗೆ ಒಳಗಡೆ ಹೋಗ್ತಾ ನಿಮಗೆ ಹೆಬ್ಬಾಗಿಲು ಕಾಣಿಸ್ತಲ್ಲ, ಆ ಹೆಬ್ಬಾಗಿಲು ಟೀಕುಡ್ ಅಂದರೆ ತೇಗದಿಂದ ಮಾಡಿದಂತಹ ಬಾಗಿಲು, ಬೃಹತ್ತಾದಂತಹ ಬಾಗಿಲು. ಇನ್ನು ಒಳಗಡೆ ಹೋಗ್ತಾ ಇದ್ದ ಹಾಗೆ ನಿಮಗೆ ಈ ಗಣೇಶನ ದೇವಸ್ಥಾನ ಸಿಗುತ್ತೆ. ಇದು ಓಪನ್ ಇರಲಿಲ್ಲ, ಹಾಗಾಗಿ ವಿಡಿಯೋ ತಗೊಳ್ಳೋಕ್ಕೆ ಒಳಗಡೆ ಆಗಲಿಲ್ಲ. ಈ ದೇವಸ್ಥಾನ ಇದೆ, ಪೂಜೆ ನಡೆಯುತ್ತೆ ಅಂತ ಹೇಳ್ತಾರೆ. ಇನ್ನು ದೇವಾಲಯದ ಒಳಗಡೆ ಹೋದಾಗ ನಿಮಗೆ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ನೀವು ಕೆಲವು ಕಡೆಯಲ್ಲಿ ಕಾಣ್ತಾ ಹೋಗ್ತೀರಾ. ಅಷ್ಟೇ ಅಲ್ಲ, ಅಲ್ಲಲ್ಲಿ ನೀವು ಸ್ವಲ್ಪ ಕಾರಾಗೃಹಗಳನ್ನು ಕಾಣ್ತಾ ಹೋಗ್ತೀರಾ. ಇದು ಟಿಪ್ಪುವಿನ ಕಾಲದಲ್ಲಿ ನಿರ್ಮಾಣವಾದಂಥ ಕಾರಾಗೃಹಗಳು ಅಂತ ಹೇಳ್ತಾರೆ. ಯಾಕೆಂದರೆ ಅವರನ್ನು ದಂಡಿಸೋದಕ್ಕೋಸ್ಕರ, ಅವ್ರನ್ನ ಕೂಡಿ ಹಾಕೋದಕ್ಕೋಸ್ಕರ ಈ ಒಂದು ಕಾರಾಗೃಹಗಳನ್ನು ಟಿಪ್ಪು ಸಮಯದಲ್ಲಿ ನಿರ್ಮಿಸಲಾಯಿತು ಅಂತ ಹೇಳ್ತಾರೆ. ಇತಿಹಾಸಕ್ಕೆ ಬಂದ್ಬಿಡೋಣ. ನಮ್ಮ ಬೆಂಗಳೂರಿನ ನಿರ್ಮಾತೃ ಆದಂತಹ ಕೆಂಪೇಗೌಡರ ಕಾಲದಲ್ಲಿ ಈ ಕೋಟೆ ನಿರ್ಮಾಣ ಆಗುತ್ತೆ. ಕೆಂಪೇಗೌಡರು ಬೆಂಗಳೂರನ್ನ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾರೆ. ಆಗ ಈ ಕೋಟೆಯನ್ನು ನಿರ್ಮಾಣ ಮಾಡಿ ಬೆಂಗಳೂರಿನ ಇತಿಮಿತಿ ಎಷ್ಟು ಅಂದರೆ ತಮ್ಮ ರಾಜಧಾನಿಯ ಇತಿಮಿತಿ ಎಷ್ಟು ಅಂತ ಹೇಳ್ತಾ ಹೋಗ್ತಾ ಇದ್ದಾಗ ಅವ್ರೇನು ಮಾಡ್ತಾರೆ, 4 ಮೈಲಿಯ ಸುತ್ತಳತೆಯಲ್ಲಿ ಈ ಒಂದು ಕೋಟೆಯನ್ನು ಕಟ್ತಾರೆ. ಅಷ್ಟೇ ಅಲ್ಲ, 4 ಬುರುಜ್ಗಳಿರುತ್ತೆ. ಅಷ್ಟೇ ಅಲ್ಲ, 9 ದ್ವಾರಗಳಿರುತ್ತೆ, ಪ್ರಮುಖವಾದಂಥ ದ್ವಾರಗಳು ಇರುತ್ತೆ. ಈ ರೀತಿಯಾಗಿ ಮಣ್ಣಿನಿಂದ ಕೋಟೆಯನ್ನು ಕಟ್ಟಿ ತಮ್ಮ ರಾಜ್ಯವನ್ನು ಸಂರಕ್ಷಿಸ್ಕೊಳ್ತಾರೆ. ತಮ್ಮ ಭಾಗವನ್ನು ಇವರು ಗಟ್ಟಿ ಮಾಡಿ ಭದ್ರಪಡಿಸ್ಕೊಳ್ತಾರೆ. ಅದಾದ ನಂತರದಲ್ಲಿ ಏನಾಗುತ್ತೆ ಅಂದರೆ 1761ರಲ್ಲಿ ಹೈದರ್ ಅಲಿ ಇದನ್ನು ಕಲ್ಲಿನ ಕೋಟೆಯನ್ನಾಗಿ ಬದಲಾಯಿಸ್ತಾನೆ. ಈ ಮಧ್ಯದಲ್ಲಿ ಹಲವಾರು ಐತಿಹಾಸಿಕ ಘಟನೆಗಳು ನಡೀತಾ ಹೋಗುತ್ತೆ. ಅದೆಲ್ಲ ಬಿಟ್ಟು ಹೇಳೋದಾದರೆ 1761ರಲ್ಲಿ ಹೈದರ್ ಅಲಿ ಇದನ್ನು ಕಲ್ಲಿನ ಕೋಟೆಯನ್ನಾಗಿ ಬದಲಾಯಿಸ್ತಾನೆ. ಆ ನಂತರದಲ್ಲಿ ಟಿಪ್ಪು ಸುಲ್ತಾನ್ ಬಂದಾಗ ಟಿಪ್ಪು ಸುಲ್ತಾನ್ ಇದನ್ನು ಮತ್ತಷ್ಟು ಗಟ್ಟಿಗೊಳಿಸೋದಕ್ಕೋಸ್ಕರ ಕೋಟೆಯನ್ನು ಭದ್ರಪಡಿಸಿ ಅಲ್ಲಿ ಈ ಕಾರಾಗೃಹ ನೀವೇನು ಕಾಣ್ತೀರಾ ಅದೆಲ್ಲವನ್ನು ನಿರ್ಮಿಸ್ತಾ ಹೋಗ್ತಾರೆ. ಹೀಗೆ ಕೋಟೆಯನ್ನು ಭದ್ರಪಡಿಸಲಾಗುತ್ತದೆ. ಆದರೆ 1791ರಲ್ಲಿ ಏನಾಗುತ್ತೆ ಅಂತಂದರೆ ಬ್ರಿಟಿಷರು ಟಿಪ್ಪು ಸುಲ್ತಾನನ್ನು ಸೋಲಿಸಿಬಿಡ್ತಾರೆ. ಟಿಪ್ಪು ಮರಣ ಹೊಂದ್ತಾರೆ. ಆ ನಂತರದಲ್ಲಿ ಈ ಕೋಟೆ ಬ್ರಿಟಿಷರ ವಶ ಆಗುತ್ತೆ. ಹೀಗೆ ಕೈಯಿಂದ ಕೈ ಬದಲಾಗ್ತಾ ಕೋಟೆಯ ಮುಕ್ಕಾಲು ಭಾಗ ಹಾಳಾಗೋಗಿರುತ್ತೆ. ಈಗ ಉಳ್ಕೊಂಡಿರೋದು ಸ್ವಲ್ಪ ಭಾಗ ಮಾತ್ರ ಉಳಿದಿದೆ. ಅದನ್ನು ನೋಡೋಕ್ಕೆ ಸಿಕ್ಕಿರೋದೇ ನಮಗೆ ಅದೃಷ್ಟ ಅಂತ ಹೇಳ್ಬೋದು. ಕೋಟೆಯ ಒಳಗಡೆ ಬಂದು ದೇವಸ್ಥಾನಕ್ಕೆ ಬಂದ ನಂತರ ನಿಮಗೆ ಬಲಭಾಗದಲ್ಲಿ ಇನ್ನೊಂದು ದ್ವಾರ ಸಿಗುತ್ತೆ. ಆ ದ್ವಾರ ಕಾಣಿಸ್ತದೆಯಲ್ಲ, ಅಲ್ಲಿಂದ ನೀವು ಒಳಗೆ ಬಂದಾಗ ಈ ದೃಶ್ಯವನ್ನು ನೀವು ಕಾಣಬಹುದು. ಹೊರಗಡೆ ಎಷ್ಟು ಗದ್ದಲ, ಎಷ್ಟು ಶಬ್ದ ಇದ್ರೂ ಕೂಡ ನೀವು ಒಳಗಡೆ ಬಂದ ತಕ್ಷಣ ಪ್ರಶಾಂತವಾಗಿದೆ. ಹಸಿರು ನಿಮ್ಮನ್ನು ಸ್ವಾಗತಿಸುತ್ತೆ. ಆ ನಂತರದಲ್ಲಿ ಈ ಬೃಹತ್ತಾದಂಥ ಗೋಡೆ, ತುಂಬ ದೊಡ್ಡದಾದಂಥ ಗೋಡೆ ಎಷ್ಟು ದಪ್ಪ ಇದೆ ಅಂತಂದರೆ ನಿಮಗೆ ಆ ಶಬ್ದ ಒಳಗಡೆ ಬರ್ತಾ ಇಲ್ಲ. ಅಷ್ಟೊಂದು ಮಾರುಕಟ್ಟೆಯ ಜನನಿಬಿಡದ ಪ್ರದೇಶದ ಗಲಾಟೆ ಒಳಗಡೆ ಕೇಳಿಸೋದೇ ಇಲ್ಲ. ಇಲ್ಲಿ ಕಾಣುತ್ತಲ್ಲ, ಇವೆಲ್ಲ ಕೂಡ ಕಾರಾಗೃಹಗಳು. ಇಲ್ಲಿ ಟಿಪ್ಪು ಬ್ರಿಟಿಷರನ್ನು, ಕೈದಿಗಳನ್ನು ಬಂಧಿಸಿಡ್ತಿದ್ದ ಅಂತ ಹೇಳ್ತಾರೆ. ಅವರನ್ನು ಸಾಕಷ್ಟು ರೀತಿಯಲ್ಲಿ ಅವರಿಗೆ ಶ್ರಮ ಕೊಡಬೇಕು, ಅವರಿಗೆ ಏನಾದರೂ ಮಾಡಿ ಶಿಕ್ಷೆ ಕೊಡಬೇಕು ಅನ್ನೋದಲ್ಲಿ ತಂದು ಇಲ್ಲಿ ಇಡ್ತಾ ಇದ್ದ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ನಾವು ಕೆಲವೊಂದು ಆಯುಧಗಳನ್ನು ಇಟ್ಕೊಳ್ಳೋ ಕೂಡ ಜಾಗವನ್ನು ನೋಡ್ಬೋದು. ಇದು ಹಿಂದುಗಡೆ ಇರೋಂಥ ಬಾಗಿಲು. ಇದು ಕೂಡ ಬೃಹತ್ತಾದಂಥ ಬಾಗಿಲು. ಅದರ ಪಕ್ಕ ಆ ಕಡೆ ಈ ಕಡೆ ಎರಡೂ ಕಡೆ ನೀವು ಕಾರಾಗೃಹಗಳನ್ನು ನೋಡ್ಬೋದು. ಅದಾದ ನಂತರ ನೀವು ಎಡಕ್ಕೆ ಚಲಿಸಿದಾಗ ಸಿಗೋದೆ ಈ 3 ಗೋಡೆಗಳನ್ನು ಗಮನಿಸ್ತಾ ಹೋಗಿ. ಎಲ್ಲವೂ ಕಲ್ಲಿನಿಂದ ನಿರ್ಮಾಣ ಮಾಡಿದಂಥ
ಗೋಡೆಗಳು ಬಹಳ ಗಟ್ಟಿಮುಟ್ಟಾಗಿದೆ. ಅಷ್ಟೇ ಅಲ್ಲ, ಈ ಗೋಡೆಗಳ ಮೇಲೆ ನೀವು ಕೆತ್ತನೆಯನ್ನು ಕಾಣ್ತೀರಾ. ದ್ರಾವಿಡ ಶೈಲಿ ಅಂತ ಹೇಳಿದ್ರೆ ಈ ರೀತಿ ಹಿಂದೂ ದೇವರುಗಳ ಚಿತ್ರಗಳನ್ನು ನೋಡ್ತೀರಿ. ಈಶ್ವರ ಇರಬಹುದು ಅಥವಾ ನರಸಿಂಹ ದೇವರ ಚಿತ್ರ ಇರ್ಬೋದು. ಹಾಗೆ ಇಲ್ಲಿ ನೋಡಿ, ಹೊಯ್ಸಳರ ಲಾಂಛನವಾದ ಸಳ, ಹುಲಿಯನ್ನು ಕೊಲ್ಲುವಂಥ ದೃಶ್ಯ, ಅದನ್ನು ಕೆತ್ತನೆ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಬೇರೆ ಬೇರೆ ದೇವರುಗಳ ಚಿತ್ರವನ್ನು ನೀವು ಇಲ್ಲಿ ಕಾಣಬಹುದು. ಅದೆಲ್ಲವೂ ಕೂಡ ಹಾಗಿದೆ. ಅದು ಯಾವ ರೀತಿಯಾದಂಥ ಹಾನಿಗೆ ಒಳಗಾಗಿಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ 2 ಆನೆ ಮಧ್ಯದಲ್ಲಿ ಲಕ್ಷ್ಮೀ ದೇವರಿದ್ದಾರೆ. ನಿಮ್ಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ, ಅದು ಝೂಮ್ ಮಾಡಲಿಕ್ಕಾಗಿಲ್ಲ. ಎಷ್ಟೇ ಮಾಡಿದ್ರು ಇಷ್ಟೇ ಸಿಕ್ಕಿದ್ದು. ಹಾಗಾಗಿ ನೀವು ಕೆತ್ತನೆಯನ್ನು ನೋಡಬಹುದು. ಇದಾದ ನಂತರ ನಾವು ಹಾಗೆ ಬರ್ತಾ ಹೋದರೆ ಸುಮಾರು ಭಿನ್ನವಾದಂತಹ ದೇವರುಗಳ ಕೆತ್ತನೆಯನ್ನು ನೀವು ಪ್ರಾಣಿಗಳು, ಪಕ್ಷಿಗಳು ಎಲ್ಲವನ್ನು ಕೂಡ ಕೆತ್ತಿದರೆ ಅದನ್ನು ಕಾಣ್ಬೋದು. ಅದರ ಮಧ್ಯೆ ಈಗಿನ ಶಿಲ್ಪಿಗಳಿದ್ದಾರೆ ನೋಡಿ, ಅವ್ರು ಕೆತ್ತಿದಂಥ ಈ ಕೆತ್ತನೆ ಕೆಲಸವನ್ನು ನೋಡಿ. RCB. ಇದಷ್ಟೇ ಅಲ್ಲದೆ ಅಮರ ಪ್ರೇಮಿಗಳು ತಮ್ಮ ತಮ್ಮ ಹೆಸರುಗಳನ್ನು ಕೂಡ ಗೋಡೆ ಮೇಲೆ ಕೆತ್ತಿಟ್ಟಿದ್ದಾರೆ. ಏನು ಮಾಡಿದ್ರು ಅಷ್ಟೇ ಅಲ್ವಾ, ನಮ್ಮ ನಾಗರಿಕತೆ ಇಲ್ಲಿಗಷ್ಟೇ ಸೀಮಿತ ಅಂತ ಹೇಳ್ಬೋದು. ನರಸಿಂಹ ದೇವರ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ. ಹಾಗೆ ನರಸಿಂಹ ದೇವರ ವಿವಿಧ ಚಿತ್ರಗಳು ಇಲ್ಲಿ ಕಾಣಸಿಗುತ್ತೆ. ಬೇರೆ ಬೇರೆ ಚಿತ್ರಗಳನ್ನು ಕೂಡ ಇಲ್ಲಿ ಕೆತ್ತಿದ್ದಾರೆ. ಅಂದರೆ ಸಂಪೂರ್ಣವಾಗಿ ಕೆತ್ತನೆಯ ಕಾರ್ಯ ನೀವು ನೋಡದಿದ್ರೂ ಕೂಡ ಸ್ವಲ್ಪ ಸ್ವಲ್ಪ ಭಾಗ ಹಾಗೆ ಇದೆ. ಹೇಳಿದ ಹಾಗೆ ಈ ಕೋಟೆ ಹಲವು ಜನರ ಸಮಯದಲ್ಲಿ ಹಲವು ರೀತಿಯ ದಾಳಿಗಳಾದವು, ಶಿಥಿಲಾವಸ್ಥೆ ಆಯಿತು, ಮತ್ತೆ ಅದನ್ನು ನಿರ್ಮಾಣ ಮಾಡುವ ಕೆಲಸ ಕೂಡ ಆಗಿದೆ. ಈಗ ನಾವು ಮೇಲ್ಭಾಗಕ್ಕೆ ಬರ್ತೀವಿ. ಮೇಲ್ಭಾಗಕ್ಕೆ ಸಾಮಾನ್ಯವಾಗಿ ಈಗ ಹೋಗೋದಕ್ಕೆ ಬಿಡೋದಿಲ್ಲ. ಆದರೂ ಕೆಲವೊಂದು ಕೋರಿಕೆಯ ಮೇಲೆ ಕೆಲವರು ಹೋಗಬಹುದು. ಸೊ ಮೇಲ್ಭಾಗದ ದೃಶ್ಯ ತೋರಿಸ್ತಾರೆ ನೋಡಿ. ಮೇಲ್ಗಡೆ ನೀವು ಬಂದಾಗ ನಿಮಗೆ ಅದ್ಭುತವಾದಂಥ ದೃಶ್ಯ ಕಾಣುತ್ತೆ. ಮೇಲಿಂದ ಕೋಟೆಯ ಒಳಗಡೆ ಭಾಗಗಳು ಬಹಳ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ. ಕೋಟೆಯ ಕೆಲವು ಭಾಗಗಳು ನೀವು ಹಾಗೆ ಒಳಗಡೆಯಿಂದ ಹೋದಾಗ ಕಾಣಿಸೋದಿಲ್ಲ, ಯಾಕಂದರೆ ಎಲ್ಲ ಕಡೆ ಲಾಕ್ ಮಾಡಿ ಇಟ್ಟಿದ್ದಾರೆ. ಅದಕ್ಕೂ ಕಾರಣ ಹೇಳ್ತಾ ಇದ್ರು, ಅಲ್ಲಿ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡು ಒಳಗಡೆ ಓಡಾಡೋದು ಅವೆಲ್ಲ ಮಾಡ್ತಾ ಇದ್ರಂತೆ. ಅದಕ್ಕೋಸ್ಕರ ಅದಕ್ಕೆಲ್ಲ ನಿಷಿದ್ಧ ಮಾಡಿ ಇಟ್ಟಿದ್ದಾರೆ. ಹಾಗಾಗಿ ಮೇಲ್ಭಾಗಕ್ಕೆ ಹೋದಾಗ ಮಾತ್ರ ಕೆಲವು ಭಾಗಗಳನ್ನು ನೀವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಾನು ತೋರಿಸ್ತಾ ಇರೋದಿಲ್ಲ, ಮೇಲ್ಭಾಗದಿಂದ ನೋಡಿದಾಗ ಈ ರೀತಿಯಾಗಿ ಕೋಟೆಯ ಒಳಭಾಗ ಕಾಣಿಸುತ್ತೆ. ಬಹಳ ಅದ್ಭುತವಾದಂಥ ದೃಶ್ಯ. ನಮಗೇನೆಂದರೆ ನಮ್ಮ ಮಧ್ಯೆ ಇದೊಂದು ಜಾಗ ಇದೆಯಲ್ಲ ಅನ್ನೋದೇ ಒಂದು ಆಶ್ಚರ್ಯ, ಇನ್ನೂ ಉಳಿದಿದೆಯಲ್ಲ ಅನ್ನೋದು ಒಂದು ಆಶ್ಚರ್ಯ. ನಿಮಗೆ ಸಮಯ ಆದಾಗ ನೋಡ್ಕೊಂಬನ್ನಿ, ಬಹಳ ಅದ್ಭುತವಾದಂಥ ಜಾಗ. ಹೆಚ್ಚು ನಿರೀಕ್ಷೆ ಮಾಡದೆ ನೋಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಇದು ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್. ನಿಮ್ಗೆ ಇಷ್ಟ ಆಗಿದೆ ಚಾನಲಲ್ಲಿ ಬರ್ತಾ ಇರೋಂಥ ವಿಚಾರ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಮುಂದಿನ ಭಾಗದಲ್ಲಿ ನೀವು ಟಿಪ್ಪುವಿನ ಅರಮನೆಯನ್ನು ನೋಡ್ಬೋದು. ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಬರುತ್ತೆ.